ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸೋಮವಾರ. ಇವಾಗ ಟೈಮ್ ಬಂದು 10:05 ಆಗ್ತಾ ಇದೆ. ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತಿಂಡಿ ಎಲ್ಲ ತಿಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೋಣ ಅಂಥೇಳಿ. ಏನಂದರೆ ಇನ್ನೊಂದು ವಾರ ಇದೆ ಟೈಮು. ಅಂದರೆ ಸುಟ್ಕೆಲ್ಲ ತೆಗಿಯೋದಿರುತ್ತಲ್ಲ. ಇವತ್ತು ಸೋಮವಾರ, ಇವತ್ತು 8 ದಿನಕ್ಕೆ ಕಾರ್ಯ ಎಲ್ಲ ಬೀಳುತ್ತೆ. ಅದರಿಂದ ನನಗೆ ಸಂಡೇ ಒಳಗಡೆ ಅಥವಾ ಮಂಡೇ ಕಾರ್ಯ ಇರೋದ್ರಿಂದ ಸಂಡೇನೇ ಎಲ್ಲ ಕಂಪ್ಲೀಟ್ ಆಗಬೇಕು. ಏನು ಕ್ಲೀನಿಂಗ್ ಎಲ್ಲ ಏನಿದೆ ಅದೆಲ್ಲ. ಅದಕ್ಕೆ ನಿನ್ನೆ ಮಾಡಬೇಕು ಅಂದ್ಕೊಂಡೆ. ಮೋಹನ್ ಮತ್ತು ಕೌಶಿ ಎಲ್ಲ ಇದ್ದಾಗ ಏನಾದ್ರು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತೇಳಿ. ಆಮೇಲೆ ಅವರಿದ್ದರೆ ಮತ್ತೆ ನನಗೆ ಹೆಲ್ಪ್ ಆಗಲ್ಲ. ಮತ್ತೆ ಇನ್ನು ಅದು ಮಾಡು ಇದು ಮಾಡು ಸ್ವಲ್ಪ ಏನೂ ಆಗಲ್ಲ ಅಂತಲೇ ಕೆಲಸಗಳು ನಡೆಯಲ್ಲ. ಕೌಶಿ ಮಾಮ ಎಲ್ಲ ಮನೇಲಿದೆ. ಅದಕ್ಕೋಸ್ಕರ ನಾಳೆಯಿಂದನೇ ಎಷ್ಟಾಗುತ್ತೆ ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ಟ್ರೈ ಮಾಡೋಣ ಅಂತೇಳಿ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತಿಂಡಿ ಎಲ್ಲ ತಿಂದ್ಕೊಂಡು ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ ಮಧ್ಯಾಹ್ನಕ್ಕೂ ಕೂಡ ಇದೆ. ಮತ್ತು ರಾತ್ರಿಗೆ ಮಾಡೋಂಗಿಲ್ಲ. ನಿನ್ನೆ ಸ್ವಲ್ಪ ಉಪ್ಪು ಸಾಂಬಾರೆಲ್ಲ ಇದೆ, ಅದೇ ಅಡ್ಜಸ್ಟ್ ಮಾಡ್ತೀನಿ. ಎಷ್ಟು ಆಗುತ್ತೆ ಅಷ್ಟು ಇವತ್ತು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಯಾರೊಬ್ಬರು ಕೇಳಿದರು ಕ್ಲೀನಿಂಗ್ ವಿಡಿಯೋ ಹಾಕಿ ಅಂತೇಳಿ. ನಿಜವಾಗ್ಲೂ ಕ್ಲೀನಿಂಗ್ ವಿಡಿಯೋ ಯಾರು ನೋಡಲ್ಲ ಅಷ್ಟು ಇಷ್ಟಪಟ್ಟು. ನನಗೂ ಇಷ್ಟ ಆಗಲ್ಲ ಕ್ಲೀನಿಂಗ್ ವಿಡಿಯೋ ಮಾಡೋದು. ಒಂದು ವರ್ಷದ ಹಿಂದೆ ಇದೇ ಥರ ಸಿರಿ ಹಬ್ಬ ಟೈಮಲ್ಲಿ ಕ್ಲೀನಿಂಗ್ ವಿಡಿಯೋಸ್ಗಳೆಲ್ಲ ಮಾಡಿ ಹಾಕಿದ್ದೀನಿ. ಅದನ್ನ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆದಷ್ಟು ಟ್ರೈ ಮಾಡ್ತೀನಿ. ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ? ಅದರಿಂದ ಸುಮ್ಮನೆ ನನಗೂ ವಿಡಿಯೋ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ತೀನಿ ಅಂದರೆ ಸ್ವಲ್ಪ ಟೈಮು ಕೂಡ ವೇಸ್ಟ್ ಆಗಿಬಿಡುತ್ತೆ. ಅದರಿಂದ ಅಷ್ಟೇ. ಓಕೆ, ಇವಾಗ ಇದೇನಿದೆ ಈ ಫೋಟೋಸು ಇದೆಲ್ಲ ತೆಗಿಬೇಕು. ಇವಾಗ ನಾನು ತೆಗೆದು ಇವಾಗ ಆಲ್ರೆಡಿ ಕಿಚನ್ನು ಮತ್ತು ಇದೆಲ್ಲ ತೋರಿಸ್ತೀನಿ ಇದು ನಿಮಗೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲೆಲ್ಲ ಸಣ್ಣ ಸಣ್ಣ ಧೂಳು. ಇಲ್ಲಿ ನೋಡಿ ಎಷ್ಟು ಗಲೀಜಿದೆ. ಫೋಟೋಗಳೆಲ್ಲ ಬೆಡ್ ಮೇಲೆ ಇಡಬೇಕು. ಕ್ಯಾಲೆಂಡರು. ನನಗೇನು ಪ್ರಾಬ್ಲಮ್ ಅಂದರೆ ಇಲ್ಲಿ ಧೂಳು, ಈ ಪಟ್ಟಿ ಇದೆ ನೋಡಿ, ಇದು ಏನು ಎಲೆಕ್ಟ್ರಿಕ್ದು ಪೈಪ್ ಏನಿದೆ ಇದ್ರೊಳಗಡೆ ಒಳಗಡೆ ಎಲ್ಲ ಮೇಲೆ ತುಂಬ ಧೂಳಿರುತ್ತೆ. ಮತ್ತು ಈ ಥರ ಫೋಟೋ ಈ ಥರದ್ದೆಲ್ಲ ಹಾಕಿದ್ರೆ ಅದು ಸಂದಿಲ್ಲ ಅಂದರೆ ಇದ್ರೊಳಗಡೆ ತುಂಬ ಧೂಳು ಬರುತ್ತೆ. ಮತ್ತು ಈ ಪಟ್ಟಿ ಮೇಲೆ ಎಷ್ಟು ಇರುತ್ತೆ ಅಂದರೆ ನನಗೆ ಕ್ಲೀನ್ ಮಾಡ್ತಾ ಇದ್ದರೆ ಬೀಳ್ತಾನೆ ಇರುತ್ತೆ ಎಲ್ಲ ಪಟ್ಟಿ ಮೇಲೆ ಬಂದು ಕುತ್ಕೊಬಿಟ್ಟಿರುತ್ತೆ. ಅದರಿಂದ ಓಕೆ, ಅದಕ್ಕೆ ಇದನ್ನೆಲ್ಲ ಏನೆಲ್ಲ ತೆಗಿಬೋದು ಅದೇ ಫೋಟೋಸು. ಇದನ್ನೆಲ್ಲ ಹೀಗೆ ತೆಗೆದುಬಿಟ್ಟು ಇಲ್ಲೆಲ್ಲ ಇಟ್ಬಿಟ್ಟು ಆಮೇಲೆ ಏನು ಮಾಡ್ತೀನಿ, ಎಲ್ಲ ಇದೇ ಬಟ್ಟೆಯಿಂದ ಹೀಗೆ ಕ್ಲೋಸ್ ಮಾಡಿಬಿಡ್ತೀನಿ. ಮಾಡಿಬಿಟ್ಟು ಆಮೇಲೆ ಧೂಳೆಲ್ಲ ತೆಗೆದು ಆಮೇಲೆ ಇದನ್ನೆಲ್ಲ ಒರೆಸಿ ಆರಾಮಾಗಿ ಇಡ್ಬೋದು. ಇದು ನೋಡಿ, ಒಂದು 15 ವರ್ಷದ ಹಿಂದೆ ತೊಗೊಂಡಿದ್ದು ಈ ಗಣೇಶನ ಫೋಟೋ. ಕಾಣಿಸ್ತಿದೆಯಾ ನಿಮಗೆ? 15 ವರ್ಷದ ಹಿಂದೆ ಬರೀ 150 ರೂಪಾಯಿದು. ಚೆನ್ನಾಗಿತ್ತು ಅಂಥೇಳಿ ತೊಗೊಂಡಿದ್ದು. ಓಕೆ, ಮತ್ತು ಇದೇನಿದೆ ಇವಾಗ ಪೇಂಟಿಗೆ ಲೆಟ್ರು ಕೂಡ ಕೇಳಿದ್ದಾರೆ. ಅದಕ್ಕೆ ಇದೆಲ್ಲ ತೆಗೆದುಬಿಡ್ತೀನಿ. ಪೇಂಟ್ ಎಲ್ಲ ಮಾಡಿದ್ದು ಇದರಲ್ಲೂ ಅಷ್ಟೇ. ಇಲ್ಲೆಲ್ಲ ಧೂಳು ಬರೀ. ಸುಮ್ಮನೆ ಇವೆಲ್ಲ ಕೆಲಸಿಲ್ಲ ನಮಗೆ. ಸುಮ್ಮನೆ ಎಲ್ಲ ಚೆನ್ನಾಗಿ ಹಾಕ್ದಾಗ ಏನು ಗೊತ್ತಾ, ಎಲ್ಲ ಚೆನ್ನಾಗೇ ಕಾಣಿಸುತ್ತೆ. ಆಮೇಲೆ ಅದು ಚೆನ್ನಾಗಿ ಕಾಣಿಸಲ್ಲ. ಓಕೆ, ಇವಾಗ ಇಷ್ಟು ಹಾಗೆ ನಮ್ಮ ಗುಮಿಯಲ್ಲಿ ಹಿಂದಕ್ಕೆ ಕಿಚ್ಕೊತಾವಳೆ. ಇದು ಬಂದು ಸುಮಾರು ಒಂದು 14ರಿಂದ 15 ವರ್ಷ ಅಂತೂ ಆಗಿದೆ. ಫುಲ್ಲು ಹಾಳಾಗ್ಬಿಟ್ಟಿದ್ದೀವಿ. ಬೇರೆ ತೊಗೋಬೇಕು. ಆದರೆ ಏನಂದರೆ ಇದು ಹಾಳಾಗಿಲ್ಲ. ಇಲ್ಲಿ ನೋಡಿ, ಈ ಪೈಪೆಲ್ಲ ಏನಾಗಿದೆ ಇಲ್ಲಿ ತನಕ ಇದೆಲ್ಲ ನಾನು ಮನೆ ಒರೆಸ್ತೀನಲ್ಲ ಆ ಪೈಪು. ಏಕೆಂದರೆ ಇದು ಹಿಡಿದು ಹಾಳಾಗ್ಬಿಟ್ಟಿದೆ. ಅದರಿಂದ ನಾನು ಈ ಮನೆ ಒರೆಸೋ ಪೈಪ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ಎಲ್ಲ ನೋಡ್ತಿರ್ಬೋದು, ಇಲ್ಲೆಲ್ಲ ಹೋಗಿದೆ. ಇದೆಲ್ಲ ಹಿಡಿದು ಎಲ್ಲ ಈ ಥರ ಹೋಗ್ಬಿಡುತ್ತೆ. ಇದು ಸ್ಟೀಲು. ಇಲ್ಲಿ ನೀರಿಗೆ ಇದೇ ಥರ ನೀರಿಗಲ್ಲದೆ ಇದ್ರೂ ಸುಮ್ಮನೆ ಇಟ್ಟರು ಕೂಡ ಹೋಗ್ಬಿಡುತ್ತೆ. ಇದರಲ್ಲಿ ಸುಮಾರು ವೆರೈಟಿ ಸಿಗುತ್ತೆ. ಆನ್ಲೈನಲ್ಲಿ ಗೊತ್ತಿಲ್ಲ, ನಾನು ನೋಡಿಲ್ಲ. ನಾನು ಡಿಮಾರ್ಟಲ್ಲಿ ತೊಗೊಬಂದಿದ್ದೆ. ಒಂದೊಂದ್ಸರಿ ಮನೆ ಹತ್ರನೂ ಬರ್ತಾರೆ ಮಾರ್ಕೊಂಡು, ಅವ್ರ ಹತ್ರನೂ ಕೂಡ ತೊಗೋಬೋದು. ಓಕೆ, ಇವಾಗ ನಾನು ಇದನ್ನು ನೀಟಾಗಿ ಕವರ್ ಮಾಡಿಕೊಂಡು
ಇಲ್ಲಾಂದರೆ ಡಸ್ಟ್ ಎಲ್ಲ ತಲೆಗೆ ಹೋಗುತ್ತೆ ಅಂತ ಅಷ್ಟೇ. ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನಮಗೊಂಥರ ಅಂದರೆ ಇವಳಿಗೊಂಥರ ನೋಡಿ. ಕೊಬ್ಬು, ಇದನ್ನೇ ಕೊಬ್ಬು ಅಂತ ಕರೆಯೋದು. ಹಾಕ್ದಾಗ ನೆಟ್ಟಿಗೆ ತಿನ್ನಲ್ಲ, ಹಿಂಗೆಲ್ಲ ಆಟ ಆಡಿ ಆಮೇಲೆ ತಿನ್ನೋದು. ಬನ್ನಿ, ಅದೇನು ಹೇಳ್ತಾರೆ, ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅಂತ ಆ ಥರ. ಓಕೆ, ಇವಾಗ ನೋಡಿ ಎಲ್ಲ ತೆಗೆದು ಹಾಕಿದ್ದೀನಿ. ಅಲ್ಲಿರೋದು ನನಗೆ ಏನೇನು ನೆನಪಾಗುತ್ತೆ ಅದೆಲ್ಲ ತೆಗೆದಿದ್ದೀನಿ. ತೆಗೆದ್ಬಿಟ್ಟು ಇಲ್ಲಿ ಮುಚ್ಚಿದ್ದೀನಿ. ಓಕೆ, ಇಲ್ಲೂ ಅಷ್ಟೇ, ಇಲ್ಲಿ ಪಿಲ್ಲೋ ಎಲ್ಲ ಇದೆಯಲ್ಲ. ಆಮೇಲೆ ಇದು ಬಂದು ತೋರಿಸ್ತೀನಿ. ಇದು ಬಂದು ಕರಿ ಹತ್ತಿದ್ದು ಪಿಲ್ಲೋಗಳು 4 ತೊಗೊಂಡಿದ್ದೆ. ಇವಾಗ 6 ಪಿಲ್ಲೋ ಎಕ್ಸ್ಟ್ರಾ ಮಾಡಿಸಿರೋದ್ರಿಂದ ಚೆನ್ನಾಗಿದೆ. ಇದು ಬೀಸಾಕೋಕ್ಕೆ ಮನಸ್ಸೇ ಇಲ್ಲ. ಅದಕ್ಕೆ ಕೌಶಿ ದೊಡ್ಡಮ್ಮನ ಮನೇಲಿ ಇಲ್ಲಮ್ಮ ಕೊಡೋಣ ಮಡಗು ಅಂತ ಹೇಳಿದ್ದಾನೆ. ಅದಕ್ಕೆ ಹಾಗೆ ಇಟ್ಟಿದ್ದೀನಿ. ಇಲ್ಲಿ ಒಂದಷ್ಟು ಹೀಗೆ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಮತ್ತು ಅಲ್ಲಿ ಅಂದರೆ ಹಾಲೆಲ್ಲ ಧೂಳೆಲ್ಲ ತೆಗೆದ್ಬಿಟ್ಟು ಬಂದು ಮತ್ತು ಇಲ್ಲಿರೋದೆಲ್ಲ ಮತ್ತೆ ಒಂದಷ್ಟು ಅಲ್ಲೆಲ್ಲ ಇದೆ ನೋಡಿ, ಅದನ್ನೆಲ್ಲ ತೆಗಿಬೇಕು. ಅದನ್ನೆಲ್ಲ ತೆಗೆದು ಹಾಗೆ ಇಲ್ಲಿ ಸೈಡಲ್ಲಿ ಹಾಕ್ಬಿಟ್ಟು ಹಾಗೆ ಕ್ಲೋಸ್ ಮಾಡಿ ಬಿಡ್ತೀನಿ. ಎಲ್ಲ ಕ್ಲೀನೆಲ್ಲ ಆದಮೇಲೆ ನೀಟಾಗಿ, ಅಂದರೆ ರಾತ್ರಿ ಟೈಮ್ ಕೂತ್ಕೊಂಡಿರ್ತಿಲ್ಲ ಅಂಥ ಟೈಮಲ್ಲಿ ಕ್ಲೀನಾಗಿ ಒರೆಸಿ ಮತ್ತೆ ಗೋಡೆಗೆ ಹಾಕ್ಬಿಡ್ಬೋದು ಅಂಥೇಳಿ ಆ ಥರ. ಓಕೆ, ಇವಾಗ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಮಮ್ಮ ಏನು ಹೇಳ್ತಾರೆ ಗೊತ್ತಾ, ಈ ಬಟ್ಟೆ ಅಂಗಡಿಯಲ್ಲಿ ನೋಡಿದ್ದೀರಾ, ಒಂದು ಕೋಲಿಗೆ ಒಂದು ಬಟ್ಟೆ ಕಟ್ಕೊಂಡಿರ್ತಾರೆ. ಒಂದು ಕೋಲಿಗೆ ಅವ್ರ ಬಟ್ಟೆ ಮೇಲೆ ಈ ಥರ ಧೂಳೆಲ್ಲ ತೆಗಿತಲ್ಲ, ಆ ಥರ ಬಟ್ಟೆ ಕಟ್ಕೊಬಿಟ್ಟು ಹಿಂಗೆ ಮಾಡಿಬಿಡು, ಏನು ಕಷ್ಟನಾ ಅಂತ ಹೇಳೋದು. ಇವಾಗ ಅವ್ರು ಗಂಡಸರಿಗೆ ಏನು ಗೊತ್ತು ಅಂತ ಹೇಳ್ತಾರಲ್ಲ, ಆ ಥರ ಅವ್ರಿಗೇನು ಗೊತ್ತು, ಕಷ್ಟ ನಮಗೆ ಗೊತ್ತಾಗುತ್ತೆ ನೋಡಿ. ಇದ್ರ ಮೇಲೆ ಇಷ್ಟು ಫಸ್ಟ್ ಮೇಲೆ ತೆಗಿಬೇಕು. ನಾನು ನಿಮಗೆ ತೋರಿಸ್ತಿರೋದು ಇದರಲ್ಲಂತೂ ತುಂಬ ಇರುತ್ತೆ. ನಾನು ಒಂದೊಂದ್ಸರಿ ಅವಾಗವಾಗ ಮಧ್ಯ ಈ ಸೋಮವಾರೆಲ್ಲ ಈ ಸೋಫಾದ್ದು ಕವರೆಲ್ಲ ತೆಗಿತೀನಿ ನೋಡಿ, ಅಂಥ ಟೈಮಲ್ಲಿ ಅದೆಲ್ಲ ಒಂದೊಂದ್ಸರಿ ಕ್ಲೀನ್ ಮಾಡ್ಕೊತಿರ್ತೀನಿ ನೋಡಿ. ಈ ಥರ ಇದ್ರ ಮೇಲೇ ಜಾಸ್ತಿ ಡಸ್ಟ್ ಇರೋದು. ಹಾಗೆ ಈ ಫಂಗಸ್ ಎಲ್ಲ ಆಗಿ ಇಲ್ಲೆಲ್ಲ ಬಬಲ್ಸ್ ಥರ ಬಂದಿದೆ ನೋಡಿ, ಉಬ್ಬಿದೆಯಲ್ಲ, ಇದನ್ನೆಲ್ಲ ಇವಾಗ ನಾನು ತೆಗಿತೀನಿ. ಹಿಂಗಿದೆ ಇವಾಗ ಪೇಂಟಿಗೆ ಲೆಟ್ರ್ ಕೊಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ಇದೆಲ್ಲ ಇದು ಮಾಡಿದೆ. ಜಾಸ್ತಿ ನೋಡಿ ಯಾವ ಥರ ಬಿದ್ದೋಯ್ತು ಅಲ್ಲೇ ನೋಡಿ. ಅದಕ್ಕೋಸ್ಕರ ನಾನು ಯಾವಾಗಲೂ ನೋಡಿ ಪೇಂಟ್ ಮಾಡೋರು ನೀಟಾಗಿ ಉಜ್ಜಿ ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗೆ. ಇಲ್ಲೆಲ್ಲ ನೋಡಿದೆ, ಕ್ಲೀನ್ ಮಾಡಿದ್ರೆ ಈ ಥರ ಉದುರುತ್ತೆ ಅಂತಲೇ ನಾನು ಕ್ಲೀನ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಇನ್ನೂ ಬರುತ್ತೆ ಅಷ್ಟು, ಸುಮಾರು ಕಡೆ ಅದೇ ಥರನೇ ಇರೋದು ನೋಡಿ. ಸೋಫಾ ಮೇಲೆ ಒಂದು ಬೆಡ್ಶೀಟ್ ಹಾಕಬೇಕಿತ್ತು ನಾನು. ಓಕೆ, ಎಲ್ಲದ್ರ ಮೇಲೂ ಹಾಕೋಕ್ಕಾಗಲ್ಲ, ಇರಲಿ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ಟೈಮ್ ಎಷ್ಟು ಅಂತ ಗೊತ್ತಿಲ್ಲ. ಇವಾಗೆಲ್ಲ ಮೇಲೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇವಾಗ ಏನಿದ್ರೂ ಇದೆಲ್ಲ ಮತ್ತೆ ಕ್ಲೀನ್ ಮಾಡಿ ಎಲ್ಲ ಜೋಡಿಸುವಂಥದ್ದು. ಓಕೆ, ಹಾಗೆ ಎಲ್ಲಿ ನೋಡಿ ಇದ್ರ ಮೇಲೆ ಕವರ್ ಹಾಕಬೇಕಿತ್ತು, ನನಗೆ ಐಡಿಯಾನೇ ಬರಲಿಲ್ಲ. ಆಮೇಲೆ ಒದ್ರುಬಿಟ್ಟು ಎಲ್ಲ ಆದಮೇಲೆ ಫುಲ್ ಮನೆಯೆಲ್ಲ ಕ್ಲೀನ್ ಆದಮೇಲೆ ಇದೆಲ್ಲ ಚೇಂಜ್ ಮಾಡ್ತಿಲ್ಲ, ಆವಾಗ ಒದ್ದೆ ಬಟ್ಟೆ ಮಾಡಿ ಇದೆಲ್ಲ ಒರೆಸ್ಬೇಕು. ಆವಾಗ ನೀಟಾಗೋದಿಲ್ಲ, ಅಂದರೆ ನೀಟಾಗಲ್ಲ. ಓಕೆ, ಹಾಗೆ ನೋಡ್ತಿರ್ಬೋದು ಈ ಥರದ್ದು ಎಷ್ಟು ಉದುರಿದೆ ನೋಡಿ. ನಾನು ಅದರಲ್ಲೂ ಲೈಟಾಗಿ ಕ್ಲೀನ್ ಮಾಡಿರೋದ್ರಿಂದ ಈ ಥರ ಇದೆ, ಇಲ್ಲಾಂದರೆ ಇನ್ನೂ ಉದುರುತ್ತೆ. ಓಕೆ, ಇಲ್ಲೂ ಅಷ್ಟೇ ಆದಷ್ಟು ಉದುರಿಸಿದ್ದೀನಿ, ಅಂದರೆ ಕ್ಲೀನ್ ಮಾಡಿದ್ದೀನಿ ಅಷ್ಟೇ, ನಾನು ಉದುರಿಸ್ಬೇಕು ಅಂತೇನಿಲ್ಲ, ಅದೇ ಉದುರೋಗಿರೋದು ಈ ಥರ ಉಂಟು. ಇವಾಗ ಇದೇನೋ ಕ್ಲೀನ್ ಮಾಡಿಬಿಟ್ಟೆ. ಇವಾಗ ಇದೆಲ್ಲ ಮತ್ತೆ ಕ್ಲೀನ್ ಮಾಡಿ ಜೋಡಿಸಿ ಒರೆಸಿ ಎಲ್ಲ ಇಡೋದಿದೆಯಲ್ಲ, ಇದೇ ಟಫ್ ಅಂತ ಹೇಳ್ಬೋದು. ಓಕೆ, ಹಾಗೆ ಇದೆರಡು ಏನು ಹಲ್ಗೆಗಳಿದೆ ಅದು ನೋಡಿ ನೀರೆಲ್ಲ ಬಿದ್ದು ಫುಲ್ ಹಾಳಾಗ್ಬಿಟ್ಟಿದೆ. ಅದರಿಂದ ಇದೆರಡು ಯೂಸ್ ಇಲ್ಲ, ಸುಮ್ಮನೆ ಇದೆ. ಅದಕ್ಕೆ ಅದೆರಡು ಕಿಳ್ಸೋಣ ಅಂತೇಳಿ. ಇದು ಓಕೆ, ಒಂದು ಸ್ವಲ್ಪ ಚೆನ್ನಾಗಾದರೂ ಇದೆ ಕೆಳಗಡೆದು, ಮೇಲೆದಂತೂ ಫುಲ್ಲು ಹಾಳಾಗಿದೆ.
ಅದರಿಂದ ನೋಡೋಣ ಅದು ಹೇಗಾಗುತ್ತೆ ಗೊತ್ತಿಲ್ಲ. ಅಲ್ಲೇನಂದರೆ ಈ ಚಾಪೆ ಈ ಥರದ್ದೆಲ್ಲ ಬಲ್ಪು, ಈ ಬಲ್ಪ್ ಯಾರು ಯೂಸ್ ಮಾಡ್ತಾರೆ? ಈಗೆಲ್ಲ LED ಬಂದುಬಿಟ್ಟಿದಲ್ವ, ಈ ಬಲ್ಪೆಲ್ಲ ವೇಸ್ಟು. ಬುಕ್ಸ್ ಹತ್ರ ಈ ಥರ ಇಟ್ಟಿದ್ದೀನಿ ನೋಡಿ. ಎಷ್ಟು ಡಸ್ಟಲ್ಲ ಇದು, ಏನು ಹೇಳ್ತಾರೆ, ಇದೆಲ್ಲ ಹಿಡ್ದಿರೋದ್ರಿಂದನೇ ಈ ಥರ ಎಲ್ಲ ಗಲೀಜಿಲ್ಲ ಅಂದರೆ ಇಷ್ಟೊಂದು ಗಲೀಜೆಲ್ಲ ಬರಲ್ಲ. ಓಕೆ, ಇಲ್ಲಿ ಈ ಥರದ ಬ್ಯಾಗ್ಗಳು ಎಷ್ಟೊಂದಿದೆ ಅಂದರೆ ಸುಮಾರು ಒಂದು 4 ಇದೆ. ಸುಮ್ಮನೆ ಎಲ್ಲ ಬೇಕು ಅಂತ ಇಟ್ಕೊಳ್ಳೋದು, ಒಂದ್ಸರಿ ಎಲ್ಲ ಬೀಸಾಕ್ತೀನಿ. ಇಲ್ಲಾಂದ್ರೆ ಒಂದು ಬ್ಯಾಗ್ ತುಂಬಿಟ್ಟು ಮೇಲೆ ತೊಗೊಂಡೋಗಿ ಬೀಸಾಕ್ತೀನಿ ಅಷ್ಟೇ. ಓಕೆ, ಇವಾಗ ಇಷ್ಟಾಗಿದೆ. ಮೇಲೆ ಕ್ಲೀನ್ ಮಾಡ್ಕೊಬಿಟ್ರೆ ಕೆಳಗಡೆ ಒಂದೊಂದೇ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಜೋಡಿಸ್ಕೋಬೋದು ಅಷ್ಟೇ. ಓಕೆ, ಇಷ್ಟಾಗಿದೆ. ಇವಾಗ ಎಲ್ಲ ನಾನು ಕ್ಲೀನ್ ಮಾಡ್ಕೊತೀನಿ. ಟೈಮ್ ಬಂದಿದ್ದಾಗ 12:45. ಕೆಲಸ ಮಾಡ್ತಾಯಿದ್ದೀನಿ, ಇನ್ನೂ ಯಾವ ಕೆಲಸ ಆಗಿಲ್ಲ. ಕ್ಲೀನ್ ಮಾಡಿದಷ್ಟೇ ಮೇಲೆ. ಅದಾದಮೇಲೆ ಇದನ್ನು ಕ್ಲೀನ್ ಮಾಡೋಣ ಶೋಕೇಸ್ನ ಅಂತೇಳಿ ಬಂದೆ. ಹಾಗೆ ಯಾವುದೋ ಒಂದು ವೀಡಿಯೋ ನೋಡಿದ್ದೆ. ಏನು ವೀಡಿಯೋ ಅಂದರೆ, ಈ ಪೊರ್ಕೆ ಏನಿದೆ, ಒಂದು ನಿಮಿಷ ತೋರಿಸ್ತೀನಿ. ಈ ಕಡ್ಡಿಗಳೇನು ಮಾಡುತ್ತೆ ಅಂದರೆ, ನಾವು ಕಸ ಗುಡ್ಸ್ತಾ ಒಂದೊಂದೇ ಕಡ್ಡಿಗಳಿಗೆ ಬರ್ತಾ ಇರುತ್ತಲ್ಲ, ಅದಕ್ಕೆ ಅವರು ಈ ಥರ ಪ್ಲಾಸ್ಟರ್ನ ಆದಷ್ಟು ಕಾಣಿಸ್ತಿದೆ ಅನ್ಕೋತೀನಿ ನಿಮಗೆ, ಹೀಗೆ ಟೈಟಾಗಿ ಹಾಕ್ಬೇಕಂತೆ. ಓಕೆ, ಹೀಗೆ ಒಂದು 4-5 ರೌಂಡು ಇದೇ ಕಲರ ಪ್ಲಾಸ್ಟರ್ ಬೇಕು ಅಂತೇನಿಲ್ಲ, ವೈಟ್ ಕಲರ್ ಬರುತ್ತೆ ನೋಡಿ, ಅದು ಹಾಕ್ಕೊಂಡು ನಡೆಯುತ್ತೆ. ಫಿನಿಶಿಂಗ್ ಬರಲಿಲ್ಲ ಸರಿಯಾಗಿ. ಹೀಗೆ ಟೈಟಾಗಿ ಹಾಕ್ಕೋಬೇಕಂತೆ. ಈ ಥರ ಟೈಟಾಗಿ ಹಾಕ್ಕೊಂಡ್ರೆ ಕಡ್ಡಿಗಳು ಎಲ್ಲೂ ಕೂಡ ಹಾಳಾಗಲ್ಲ ಅಂತ. ಓಕೆ, ಒಂದು 5-6 ರೌಂಡ್ ಸಾಕು, ತುಂಬ ಬೇಡ. ನನಗೆ ಇಷ್ಟು ಸಾಕು ಅನ್ಕೋತೀನಿ. ಅವಾಗ ಈ ಕಡ್ಡಿಗಳೇನಾಗುತ್ತೆ, ಬೀಳೋದಿಲ್ಲ ಅಂತ. ಏನೆಲ್ಲ ಐಡಿಯಾಗಳು ಮಾಡ್ತಾರಲ್ವ ಹೆಣ್ಮಕ್ಳು. ಇದಾದರೆ ಕಾಣಿಸ್ಬೋದು, ವೈಟ್ ಕಲರ್ದು ಹಾಕಿದ್ರೆ ಕಾಣಿಸಲ್ಲ. ನಾನು ಇದನ್ನು ಸೇರಿಸಿ ಸ್ವಲ್ಪ ಹಾಕಿದ್ದೀನಿ, ಬಿಚ್ಚೋಗ್ಬಾರ್ದು ಅಂತೇಳಿ. ನನ್ನ ಪ್ರಕಾರ ನನಗೆ ಈ ಥರ ಏನು ಮಾಡಬೇಕಂತಿಲ್ಲ. 6 ತಿಂಗಳು ಬರುತ್ತೆ ಆರಾಮಾಗಿ ಒಂದು ಪೊರ್ಕೆ. ಅದೇ ಕಡ್ಡಿಗಳು ಬಿಚ್ಚೋಗ್ತಿರುತ್ತೆ, ಅದು ಮಾತ್ರ ಪಕ್ಕ. ಅದಕ್ಕೆ ನಾನೊಂದ್ಸರಿ ಟ್ರೈ ಮಾಡೋಣ ಅಂತೇಳಿ ಈ ರೀತಿ ಟ್ರೈ ಮಾಡ್ತೀವಿ. ಓಕೆ, ಇವಾಗ ಇದು ಒಂದಷ್ಟೇ ಕ್ಲೀನ್ ಮಾಡಿರೋದು. ಈ ಬುಕ್ಸ್ಗಳೆಲ್ಲ ಈ ಕಡೆ ಇಡ್ತೀನಲ್ಲ, ಅದನ್ನೆಲ್ಲ ಕಡೆ ಮಾಡಿ ಇಟ್ಟಿದ್ದೀನಿ. ಅದರಲ್ಲೆಲ್ಲ ಡಸ್ಟ್ ಹೋಗಿರುತ್ತೆ ಅದರೊಳಗಡೆ ಅಂಥೇಳಿ. ಓಕೆ, ಇದರಲ್ಲಿ ಎಷ್ಟೊಂದು ತೆಗೆದಿದ್ದೀನಿ ಅಂತ ತೋರಿಸ್ತೀನಿ. ಇನ್ನೂ ಇನ್ನೆಲ್ಲ ಯಾವಾಗ ಕ್ಲೀನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಇಷ್ಟು ಬೇಡವಾಗಿರೋ ವಸ್ತುಗಳು ಅಂಥೇಳಿ ಬೀಸಾಕಿದ್ದೀನಿ. ಇವೆಲ್ಲ ಏನಾಗಿದೆ ಅಂದರೆ ಸಿರಪ್ಗಳು ಎಕ್ಸ್ಪೈರಿ ಡೇಟೇ ಆಗೋಗಿದೆ, ನಾವು ನೋಡೇ ಇಲ್ಲ. ಇದರಲ್ಲಿ ಒಂದಷ್ಟು ಐಟಮ್ಗಳನ್ನ ತುಂಬಿಟ್ಟಿರ್ತೀನಿ, ಕೌಶಿಗೆ ಏನಾದರೂ ಬೇಕು ಅಂದರೆ ಎತ್ತಿಟ್ಕೊಳ್ಳಿ ಅಂತೇಳಿ. ಓಕೆ, ಸದ್ಯಕ್ಕೆ ಇದೊಂದು ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಏನೋ ಮುಗಿಯೋ ಹಂತಕ್ಕೆ ಬಂದಿದೆ. ಇದು ಅಷ್ಟೇ, ಇದರಲ್ಲಿ ಗ್ಲಾಸ್ಗಳಿದೆ. ಸುಮ್ಮನೆ ಇವೆಲ್ಲ ಯೂಸ್ ಇಲ್ಲ, ಮಾಡೋಕ್ಕೇನು ಕೆಲಸಿಲ್ಲ ಅವರಿಗೆಲ್ಲ. 6 ಪೀಸ್ ಬರುತ್ತೆ ಈ ಥರ. ಇಲ್ಲೇ ಇದ್ದೆ, ಯಾರು ಯೂಸ್ ಮಾಡಲ್ಲ ಏನಿಲ್ಲ. ಅದು ಜ್ಯೂಸ್ ಏನಾದರೂ ಕುಡಿದ್ರೆ ಅಂತೇಳಿ ತಂದಿರೋದು. ನಾವಂತೂ ಏನು ಕುಡಿಯೋಲ್ಲ, ಅದಕ್ಕೆ ನೋಡಿಸ್ಬಿಟ್ಟು ಕಿಚನ್ ತೊಗೊಂಡೋಗಿ ಇಡ್ತೀನಿ. ಇಲ್ಲೇ ಇಟ್ಟರೆ ಸುಮ್ಮನೆ ಬಿದ್ದಿರುತ್ತೆ ಸುಮ್ಮನೆ ಹಾಗೆ. ಓಕೆ, ನೋಡಿ ಎಷ್ಟು ವೇಸ್ಟ್ ಐಟಮ್ಗಳು ಸಿಕ್ಕಿದೆ. ನಮ್ಮ ಗುಮ್ಮಿನ ಪಾಪ ಹುಡ್ಕಿದ್ಲು ಎಲ್ಲಿ ಮಲಗೋದು ಅಂತೇಳಿ. ಇಲ್ಲಿ ಬಂದು ಮಲಗಿಬಿಡ್ತು ಬಂಗಾರಿ ಮಕ್ಕ. ಓಕೆ, ಹಾಗೆ ನಾನು FM ಹಾಕ್ಕೊಂಡು ಕೇಳ್ತಾ ಇದ್ದೀನಿ. ಇವಾಗ ಮ್ಯೂಟ್ ಮಾಡಿದ್ದೀನಿ, ಯಾಕೆಂದರೆ ಕಾಫಿ ರೈಟ್ ಬರುತ್ತಲ್ಲ ಮ್ಯೂಸಿಕ್ ಎಲ್ಲ ಹಾಕಿದರೆ
ಅದಕ್ಕೆ ಓಕೆ. ಟಿ ವಿ ಸ್ಟ್ಯಾಂಡೆಲ್ಲ ಏನು ಕ್ಲೀನ್ ಮಾಡಿಲ್ಲ, ಸುಮ್ಮನೆ ಹಂಗೆ ಕಿಟಕಿನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಪೊರ್ಕೆಲ್ ಗುಡಿಸ್ಬಿಟ್ಟು ಹಿಂದೆ ತಳ್ಳಿಬಿಟ್ಟಿದ್ದೀನಿ ಹಾಗೆ. ಏಕೆಂದರೆ ಅದು ಟಿ ವಿ ಸ್ಟ್ಯಾಂಡ್ ಒಳಗಡೆ ಒಂದಷ್ಟು ಪೇಪರ್ಸ್ಗಳೆಲ್ಲ ಇರುತ್ತೆ, ಅದು ಮೋಹನ್ ಮಾಮ ಇರಬೇಕು. ಆವಾಗ ಅದನ್ನು ಅವ್ರು ಇದ್ದಾಗಲೇ ಕ್ಲೀನ್ ಮಾಡೋಣ ಅಂಥೇಳಿ ಹಾಗೆ ಬಿಟ್ಟಿದ್ದೀನಿ ಅಷ್ಟೇ. ಟೈಮ್ ನೋಡಿ 3:45. ಇವಾಗ ನಾನು ಬೆಡ್ರೂಮ್ ಕೆಳಗಡೆ ಏನಿದೆ ತೋರಿಸಿದ್ದೀನಿ ನಾನು ಸುಮಾರು ಸರಿ ನೋಡಿ. ಇದನ್ನೆಲ್ಲ ಮತ್ತೆ ನೀಟಾಗಿ ಗುಡಿಸ್ಬಿಟ್ಟು, ಒರೆಸಿಲ್ಲ, ಗುಡಿಸ್ಬಿಟ್ಟು ಹಾಗೆ ಎಲ್ಲ ಆಗಾಗೆ ತಳ್ಳಿಬಿಟ್ಟಿದ್ದೀನಿ. ಹಾಗೆ ಮತ್ತೆ ಬಂದರೆ ಇದು ಅಷ್ಟೇ. ಇವಾಗ ಎಕ್ಸ್ಟ್ರಾ 2 ಪಿಲ್ಲೋಗಳಾಯ್ತಾ, ಅದೆಲ್ಲ ಸೇರಿಸಿ ನೀಟಾಗಿ ಹಾಕಿದ್ದೀನಿ ಈ ಬೆಡ್ಶೀಟಲ್ಲಿ. ಮತ್ತು ಇನ್ನೂ ಒಂದು ಬೆಡ್ಶೀಟ್ ಹಾಕ್ಬೇಕೀಗ ಮೇಲೆ. ಆ ಬೆಡ್ಶೀಟಲ್ಲೊಂದು ಬೆಡ್ಶೀಟ್ ಇದೆ, ಅದನ್ನು ಇನ್ಮೇಲೆ ಯೂಸ್ ಮಾಡಲ್ಲ. ಆದಮೇಲೆ ಅದನ್ನು ತೆಗೆದು ಇದ್ರ ಮೇಲೆ ಕ್ಲೋಸ್ ಮಾಡಿಬಿಟ್ರೆ ನೀಟಾಗಿ ಡಸ್ಟ್ ಏನೂ ಹೋಗಲ್ಲ. ಈ ರೀತಿ ಪ್ಯಾಕ್ ಮಾಡಿರ್ತೀನಿ ಯಾವಾಗಲೂ. ನಾನು ಸುಮಾರು ಸರಿ ತೋರಿಸಿದ್ದೀನಿ, ಈ ರೀತಿ ಇರುತ್ತೆ ಪಿಲ್ಲೋಗಳು, ಬೆಡ್ಶೀಟು ಈ ಥರ. ಓಕೆ. ಹಾಗೆ ಒಂದಷ್ಟು ಇದೆಲ್ಲ ಇತ್ತು ಬ್ಯಾಗು, ಅದೆಲ್ಲ ನೋಡಿ ಅದರಲ್ಲಿ ತುಂಬಿಸಿಟ್ಟಿದ್ದೀನಿ. ಅದರಲ್ಲೂ ಒಂದಷ್ಟು ಬ್ಯಾಗ್ಗಳಿದೆ, ಅದರಲ್ಲೂ ಒಂದಷ್ಟು ತುಂಬಿಸಿಟ್ಟಿದ್ದೀನಿ. ಹಾಗೆ ಇನ್ನೊಂದಷ್ಟು ಪಿಲ್ಲೋಗಳು, ಎಕ್ಸ್ಟ್ರಾ ಪಿಲ್ಲೋಗಳಿತ್ತು ನೋಡಿ, ಅದು ಕರಿ ಹತ್ತಿ ಎಲ್ಲ ಹಾಕ್ಸಿ ಹೊಲಿಸಿ ರೆಡಿ ತಂದಿದ್ವಿ. ಅದು ಚೆನ್ನಾಗಿದೆ, ಅದನ್ನು ಇಲ್ಲಿಟ್ಟಿದ್ದೀವಿ. ನೋಡೋಣ, ಅಕ್ಕನಿಗೆ ಇಲ್ಲ ಅಂತ ಕೌಶಿ ಹೇಳ್ತಿದ್ದ. ಅವ್ರೇನಾದ್ರು ಯೂಸ್ ಮಾಡ್ತೀವಿ ಅಂದರೆ ಹೋದಾಗ 1-2 ಎತ್ಕೊಂಡು ಹೋದರೆ ಆಯಿತು. ಹಾಗೆ ಖಾಲಿ ಮಾಡಬೇಕು. ಇವಾಗ ನಾಳೆಯಿಂದ ನಾನು ಯಾವಾಗಲೂ ಬಟ್ಟೆಗಳೆಲ್ಲ ಏನು ವಾಶ್ ಎಲ್ಲ ಏನು ಮಾಡಲ್ಲ. ಈ ಥರದ್ದು ಒಬ್ಬೊಬ್ಬರು ನಾನು ನೋಡಿದ್ದೀನಿ ಸೂತ್ಕಾಯಿ ಥರದ್ದೆಲ್ಲ, ಆದರೆ ಇದೆಲ್ಲ ವಾಶ್ ಮಾಡ್ತಾರೆ. ನಾನಂತೂ ಯಾವತ್ತೂ ಆ ಥರ ಮಾಡಿಲ್ಲ, ಇದುವರೆಗೆ ಮಾಡಿಲ್ಲ. ಆದರೆ ಅಲ್ಲೇ ನೀಟಾಗಿ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಅಲ್ಲೇ ಇಡ್ತೀನಿ ಅಷ್ಟೇ. ಆದರೆ ಅದನ್ನು ತೆಗೆದು ನೀರಿಗೆ ಅಜ್ಜಿ ಆ ಥರದ್ದೆಲ್ಲ ಮಾಡಲ್ಲ. ಆ ಥರ ಅಂದರೆ ರೇಷ್ಮೆ ಸೀರೆ ಅವೆಲ್ಲ ಅಜ್ಜೋದೇ ಇಲ್ಲ ನಾವು, ಸುಮ್ಮನೆ ಆ ಥರ ಎಲ್ಲ ಹೇಳೋದಷ್ಟೆ. ಡೈಲಿ ವೇರ್ ಬಟ್ಟೆಗಳು ಮಾತ್ರ ಯೂಸ್ ಮಾಡ್ತೀವಿ, ಅಂದರೆ ನೀರಿಗೆ ಹತ್ತಾರೆ. ರೇಷ್ಮೆ ಸೀರೆ ಅದೆಲ್ಲ ಅಜ್ಜೋದೇ ಇಲ್ಲ. ಇದು ಅಷ್ಟೇ, ಇದೆಲ್ಲ ಪೇಪರ್ಸ್ ಎಲ್ಲ ರಿಮೂವ್ ಮಾಡಿ ಒರೆಸಿ ನೀಟಾಗಿ ಇಲ್ಲೇನು ಬೇಡ ಬಟ್ಟೆಗಳು ಅದನ್ನೆಲ್ಲ ಬಿಸಾಕೋದು, ಆ ಥರ ಕೆಲಸ ಮಾಡ್ತೀನಿ ಹೊರತು ನೀರಿಗೆ ಅಜ್ಜೋದು, ಒಣಗಾಕೋದು ಆ ಥರ ಎಲ್ಲ ಮಾಡಲ್ಲ. ಡಸ್ಟಿಗೆ ಒಂಥರ ಆಗ್ತಿದೆ. ಇನ್ನೂ ಈ ಡ್ರೆಸ್ಸಿಂಗ್ ಮಿರರು ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ, ಇಲ್ಲಿ ತನಕನೂ ಕ್ಲೀನ್ ಮಾಡಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿಟ್ಟಿದ್ದೀನಿ. ಇದೆಲ್ಲ ಕೌಶಿಗೆ ಬಿಟ್ಟಿರೋದು, ಅವನು ಯಾವಾಗಲಾರು ಕ್ಲೀನ್ ಮಾಡ್ಕೊಳ್ಳಿ. ಓಕೆ. ಇನ್ನೂ ಇಲ್ಲಿ ನೋಡಿ ಎಷ್ಟು ಡಸ್ಟ್ ಕಾಣಿಸಿದ್ಯಾ. ಇನ್ನೊಂದಷ್ಟು ಏನು ಬೇಡ ಅದೆಲ್ಲ ಇಲ್ಲಿ ತುಂಬಿಟ್ಟಿದ್ದೀನಿ, ಇದರಲ್ಲಿ ಇದೆ. ಇವಾಗ ಇದು ನಮ್ಮ ಅಪ್ಪನ ಫೈಲ್ ಆರ್ಟ್ದು. ನಮ್ಮ ಪ್ರವೀಣ 1 ವರ್ಷ ತನಕ ಇಡೋ ಏನಾಗಲ್ಲ ಅಂತಿದ್ದ, ಅದಕ್ಕೆ ಇನ್ನೇನೋ 1 ವರ್ಷ ಆಗ್ತಿದೆಯಲ್ಲ ಇಲ್ಲಿಟ್ಟಿದ್ದೀನಿ. ನೋಡೋಣ, ಕೇಳಿಬಿಟ್ಟು ಬಿಸಾಕೋದೆ ಏನು ಅಂತೇಳಿ. ಇವಾಗ ಸದ್ಯಕ್ಕೀಗ ಮತ್ತೆ ಇನ್ನೊಂದು ಸರಿ ಹೋದ್ರೆ ಬಿಟ್ಟು ಕಿಚನ್ ಅಂತೂ ಬೆಳಿಗ್ಗೆ ತಿಂದಿರೋದು ಎಲ್ಲ ಹಾಗಾಗೆ ಇದೆ. ಇವಾಗ ತಿಂದಿರೋದು ಎಲ್ಲ ನೋಡಿ, ಇವಾಗ ನಂಗೆ ನಿಜ ಇವಾಗ ಇದನ್ನೆಲ್ಲ ಹಿಂಗೆ ಕ್ಲೀನ್ ಮಾಡೋದು, ಇಷ್ಟೋ ತನಕ ಅದೆಲ್ಲ ಕ್ಲೀನ್ ಮಾಡಿದೆ ಓಕೆ ಅಂತ ಅನಿಸಿಲ್ಲ ನನಗೆ. ಮತ್ತು ಇವಾಗ ಮತ್ತೆ ಇದನ್ನು ಇನ್ನೊಂದು ಸರಿ ಒದ್ರುಬಿಟ್ಟು ಎಲ್ಲ ನೀಟಾಗಿ ಇದು ಮಾಡಿ, ಇದ್ರ ಮೇಲೆಲ್ಲ ಕಾಲಿಟ್ಟಿದ್ದೆಲ್ಲ ನೋಡಿ ಹಿಂಗೆಲ್ಲ ಇದೆ, ಒದ್ರುಬಿಟ್ಟು ನೀಟಾಗಿ ಹಾಸ್ಬಿಟ್ಟು ಬೆಡ್ ಸ್ಪ್ರೆಡೆಲ್ಲ ಇವಾಗ ಚೇಂಜ್ ಮಾಡಲ್ಲ, ಯಾಕೆಂದರೆ ಇನ್ನೂ ಕೆಲಸಗಳುಂಟು. ಯಾಕೆಂದರೆ ಅದೆಲ್ಲ ಕ್ಲೀನ್ ಮಾಡಬೇಕು, ಅದೊಂದು ಕ್ಲೀನ್ ಮಾಡಿದರೆ ಹಾಲು ಕ್ಲೀನ್ ಆಯಿತು ಅಂತೇಳಿ. ಓಕೆ. ಇವಾಗ ಇದನ್ನೆಲ್ಲ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಬರ್ತೀನಿಲ್ಲ. ಇದು ಡ್ರೆಸ್ಸಿಂಗ್ ಮಿರರೆಲ್ಲ ನೋಡೋಣ ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅಷ್ಟು ಕ್ಲೀನ್ ಮಾಡಿದ್ದೀನಿ ಸದ್ಯಕ್ಕೆ. ಇವಾಗ ಗುಡಿಸಿ ಒರೆಸಿದ್ರೆ ಸಮಾಧಾನ ಆಗುತ್ತೆ ಅಷ್ಟೆ. ಟೈಮ್ ಬಂದು ಇವಾಗ 5 ಗಂಟೆ. ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು, ಅದಕ್ಕೆ ಬಂದಿದ್ದೀನಿ ಇಲ್ಲಿ ಕಾಫಿ ಕುಡಿಯೋದಕ್ಕೆ. ಹಾಗೆ ಕೌಶಿ ಬಂದ, ಅವ್ನು ಬರೋದ್ರೊಳಗಡೆ ಫಸ್ಟು ಮನೆ ಒರೆಸೋಣ, ಆಮೇಲೆ ಪಾತ್ರೆ ತೊಳೆಯೋಣ ಅಂತ ಅಂದ್ಕೊಂಡೆ. ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಒಂದು ಬಿಟ್ಟು ನೋಡಿ ಮನೆಯೆಲ್ಲ ಒರೆಸ್ದೆ. ಅವ್ನು ಬಂದರೆ ಎಲ್ಲ ಫುಲ್ಲು ತುಳಿತಾನೆ ಅಂತೇಳಿ
ನಾನು ಹೊರಗಡೆ ಒರೆಸ್ತಾ ಇದ್ದೆ, ಅಷ್ಟೊತ್ತಿಗೆ ಬಂದ್ಬಿಟ್ಟ ನೋಡಿ. ಇವಾಗ ಈ ವೆದರಿಗೆ ಬೇಗ ಡ್ರೈ ಆಗೋಲ್ಲ. ಸ್ವಲ್ಪ ಹೊತ್ತು ಫ್ಯಾನ್ ಹಾಕಿದ್ದು ಆದರೂ ಡ್ರೈ ಆಗಲಿಲ್ಲ, ಅದಕ್ಕೆ ಹಾಗೆ ಬಿಟ್ಬಿಟ್ಟಿದ್ದೀನಿ, ಹಾಗೆ ಡ್ರೈ ಆಗುತ್ತೆ ಅಂತೇಳಿ. ಇಲ್ಲೂ ಅಷ್ಟೇ, ಕಿಚನಲ್ಲೂ ಅಷ್ಟೇ ಡ್ರೈ ಆಗಿಲ್ಲ. ಇಲ್ಲಿ ಒಂದೊಂದು ಕಡೆ ಅಷ್ಟೇ ಡ್ರೈ ಆಗಿದೆ, ಒಂದೊಂದು ಕಡೆ ಡ್ರೈ ಆಗಿಲ್ಲ. ಹಾಗೆ ಇನ್ನೊಂದು ಏನಂದರೆ, ನಾವು ಪೂಜೆ ಮಾಡಬಾರ್ದಂತ 11 ದಿನ ತನಕನೂ. ಅದಕ್ಕೆ ಪೂಜೆ ಎಲ್ಲ ಏನು ಮಾಡಲ್ಲ, ಅಂದರೆ ಸೂತ್ಕೆಲ್ಲ ಮುಗಿಯಬೇಕು, ಆಮೇಲೆ ಪೂಜೆ ಮಾಡೋದು. ಅಲ್ಲಿ ತನಕ ಪೂಜೆ ಮಾಡೋಂಗಿಲ್ಲ. ಅದಕ್ಕೆ ಹೂವು ಆಂಟಿ ಬಂದಿದ್ರು ಬೆಳಿಗ್ಗೆ, ಅವ್ರಿಗೆ ಹೇಳಿದೆ, ಒಂದು ವಾರ ಹೂವು ಹಾಕ್ಬೇಡಿ ಆಂಟಿ, ಇಲ್ಲೇ ಇದೆ ಹೂವು ತುಂಬ, ಅದಕ್ಕೆ ಪೂಜೆ ಮಾಡೋಂಗಿಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ, ಹಾಕ್ಬೇಡಿ ಅಂತ. ಸರಿ ಆಯಿತು ಅಂತೇಳಿ ಅವರು ಹೋದರು. ಅದಕ್ಕೆ ಫಸ್ಟು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಬರೋಣ ಅಂದ್ಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ. ಅವನಿಗೂ ಕೂಡ ಹಾಲು ಕೊಟ್ಬಿಟ್ಟು, ಅವಾಗ ಏನಾಗುತ್ತೆ, ಸ್ವಲ್ಪ ಬಾಡಿ ಎಲ್ಲ ಒಂಥರ ಆಗುತ್ತೆ ನೋಡಿ, ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಬಿಸಿ ಬಿಸಿ ನೀರು ಹಾಕ್ಕೊಂಡ್ರೆ ಮೈ ಮೇಲೆ ರಿಲ್ಯಾಕ್ಸ್ ಅನಿಸುತ್ತೆ. ಅದಕ್ಕೆ ಫಸ್ಟ್ ಇದು ಕುಡಿದ್ಬಿಟ್ರೆ, ಕಾಫಿ ಕುಡಿದ್ರೆ ಏನೋ ಇನ್ನೊಂದು ಸ್ವಲ್ಪ ರಿಲ್ಯಾಕ್ಸ್. ಅದಕ್ಕೆ ಕುಡಿದ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಸ್ನಾನ ಮುಗಿಸಿ ಆಮೇಲೆ ಇನ್ನೇನಿದ್ರು ಮತ್ತೆ ಕೆಲಸ ನಾಳೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿಗೆ ಇಷ್ಟು ಸಾಕು, ನಾಳೆ ಇನ್ನೂ ಅದು ಆಗುತ್ತೆ. ಕಿಚನ್ ನಾಳಿದಿಂದ ಕಿಚನ್ಗೆ 2 days ಬೇಕು. ಮೋಹನ್ ಮಾಮ ಬೈತಾ ಇದ್ರು, ಏನಂತೆ ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಹೋದಾಗೆಲ್ಲ ಉದುರುತ್ತಲ್ಲ, ನೀನು ಯಾಕೆ ಅದೆಲ್ಲ ಮಾಡಿ ಮನೆಯೆಲ್ಲ ಡಸ್ಟ್ ಮಾಡ್ತಿದ್ಯಾ, ಹೆಂಗಿದ್ರು ಪೇಂಟ್ ಏನಾದ್ರು ಮಾಡಿಸಿದ್ರೆ ಅವ್ರು ಹೆಂಗಿದ್ರು ಉಜ್ಜಿಬಿಟ್ಟು ಪೇಂಟ್ ಮಾಡ್ತಾರೆ, ನೀನು ಯಾಕೆ ಅಷ್ಟು ರಿಸ್ಕ್ ತೊಗೊಳ್ತೀಯ, ಸುಮಾರಿಗೆ ಕ್ಲೀನ್ ಮಾಡ್ಕೋ ಸದ್ಯಕ್ಕೆ, ಏನು ಹೆಂಗಿರೋ ಹಬ್ಬಕ್ಕೂ ಕ್ಲೀನ್ ಮಾಡಬೇಕು ಅಂತಿದೆ. ಮತ್ತು ಈಗ ಸೂತ್ಕನೂ ತೆಗಿಬೇಕು, ಅದರಿಂದ ತುಂಬ ಡೀಪಾಗಿ ಕ್ಲೀನ್ ಅದೆಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಹೋದರೆ ಎಲ್ಲ ಉದುರುತ್ತಾ ಇರುತ್ತೆ. ಅಷ್ಟೆಲ್ಲ ಕ್ಲೀನ್ ಮಾಡೋಕ್ಕೆ ಹೋಗ್ಬೇಡ, ಆದಷ್ಟು ಇಲ್ಲಿ ಕ್ಲೀನ್ ಮಾಡಿಕೊಂಡು ಏನು ಕೆಳಗಡೆ ಏನಿದೆ ಅದನ್ನು ಕ್ಲೀನ್ ಮಾಡ್ಕೋ ಸಾಕು ಅಂತ ಹೇಳಿದ್ದಾರೆ. ಆಮೇಲೆ ನಾನು ಸರಿ ಬಿಡಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಹಾಲ್ಗಿನ್ನ ಇಲ್ಲೇ ಜಾಸ್ತಿ ಈ ಥರದ್ದೆಲ್ಲ ಆಗಿರೋದು. ಇಲ್ಲಂತೂ ಪೊರಕೆನ ಹಿಂಗೆ ಹಾಕೋದಕ್ಕೂ ಆಗೋಲ್ಲ. ನೋಡೋಣ, ನನಗೆ ಇದು ಡೀಪ್ ಕ್ಲೀನ್ ಅಂತ ಅನ್ಸೋದೇ ಇಲ್ಲ, ಅದೇನು ಮಾಡಿಲ್ಲದೆ ಕೆಳಗಡೆ ಮಾತ್ರ ಕ್ಲೀನ್ ಮಾಡಿಕೊಂಡೆ. ಸುಮ್ಮನಿಗೆ ಅದು ಅಂದರೆ ಧೂಳು ತೆಗೆಯೋದಿದೆಯಲ್ಲ ಅದ್ರಲ್ಲಿ ತೆಗಿಯಲ್ಲ, ಪೊರಕೆ ಕಡ್ಡಿ ಇದೆಯಲ್ಲ ಅಂದರೆ ಕಸ ಗುಡಿಸೋದು, ಅದರಲ್ಲೇ ಲೈಟಾಗಿ ಮೂಲೆಗಳು ಅಲ್ಲೆಲ್ಲ ಮುಟ್ಟಕ್ಕೆ ಹೋಗಲ್ಲ ಬಿಡಿ, ಜಾಸ್ತಿ ಉದುರುತ್ತಾ ಇದ್ರಿ. ಓಕೆ, ಟೈಮ್ ಬಂದು ಇವಾಗ 6:15. ಏನದು ಸೌಂಡು? ಇವಾಗ ಸ್ನಾನ ಎಲ್ಲ ಮಾಡಿ ಬಂದೆ. ಹಾಗೆ ಪೂಜೆ ಮಾಡೋಂಗಿಲ್ವಲ್ಲ, ಹಾಗೆ ಇವತ್ತು ಸೋಮವಾರ ಅಂತ ನೆನಪೇ ಇಲ್ಲ. ಎಣ್ಣೆ ಹಚ್ಕೋಬೇಕಿತ್ತು, ತಲೆಗೆ ಎಣ್ಣೆ ಹಚ್ಕೊಂಡಿಲ್ಲ, ಅದಕ್ಕೆ ನಾಳೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡೋಣ ಅಂತೇಳಿ. ಹಾಗೆ ಇವಾಗ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನದಿಂದ ವೀಡಿಯೋನೇ ಅಪ್ಲೋಡ್ ಮಾಡಿಲ್ಲ, ಅದಕ್ಕೆ ಒಂದಾದರೂ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತೇಳಿ. ಈ ವಾರ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡೋದು, ಟ್ರೈ ಮಾಡೋಣ, ಒಂದು ಅಪ್ಲೋಡ್ ಮಾಡೋಣ ಅಂತೇಳಿ ಬಂದಿದ್ದೀನಿ ಅಷ್ಟೇ. ಓಕೆ, ಹಾಗೆ ನಾನು ಮೊನ್ನೆ ಮಳವಳ್ಳಿಯಿಂದ ಬರಬೇಕಾದ್ರೆ ನಾನು ಕ್ರೀಮೆಲ್ಲ ಏನು ತೊಗೊಂಡೋಗಿರಲಿಲ್ವಲ್ಲ, ನಮ್ಮ ಪುಟ್ಟ ಒಂದು ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡಿದೆ. ಅಲ್ಲಿ ಸಣ್ಣದು 1-2-3 ಗುಳ್ಳೆಗಳು ಬಂದ್ಬಿಟ್ಟಿದೆ. ಅದು ಹಂಗೇ ಅಲ್ಲೆಲ್ಲ ಸಣ್ಣದು ಬರ್ತಾ ಇದೆ. ಒಂದು 2 days ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ. ಅಲ್ಲಿ ತನಕನೂ ಇದೇ ಥರನೇ ಇಲ್ಲೆಲ್ಲ ಬರ್ತಾ ಇದೆ ಸಣ್ಣ ಗುಳ್ಳೆಗಳು. ಅಭ್ಯಾಸ ಇಲ್ವಲ್ಲ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡಿ, ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾಯಿದ್ರೆ ಏನಾಗಲ್ಲ. ಯೂಸ್ ಮಾಡದೆ ಅಪರೂಪಕ್ಕೆ ಒಂದಿನ ಯೂಸ್ ಮಾಡಿದಾಗ ಈ ಥರ ಎಲ್ಲ ಆಗಿಬಿಡುತ್ತೆ. ಓಕೆ, ಇದು ಬೆಡ್ ನೋಡಿದ್ರಲ್ಲ. ಓಕೆ, ಇದೆಲ್ಲ ಮುಗಿಲಿ. ಇದೆಲ್ಲ ಮುಗಿದ್ಮೇಲೆ ಆಮೇಲೆ ಹೋಗಿ ಆರ್ಡ್ರ್ ಕೊಟ್ಟರೆ ಆಯಿತು. ಆರ್ಡ್ರ್ ಕೊಟ್ಟರೆ ಇನ್ನೂ 1 ವಾರದೊಳಗಡೆ ತಂದು ಹಾಕ್ಬಿಡ್ತಾರೆ. ಹೇಗಿದ್ರೆ ಇವಾಗೆಲ್ಲ ಕ್ಲೀನ್ ಮಾಡ್ತಿದ್ವಲ್ಲ, ಫುಲ್ಲು ಡಸ್ಟು ಅದೆಲ್ಲ ಕೂರುತ್ತೆ, ಅದರಿಂದ ಆಮೇಲೆ ತರೋಣ ಅಂದ್ಬಿಟ್ಟು ಮಮ್ಮ ಕೊಟ್ಬಿಟ್ಟು 10 days ಬಿಟ್ಟು ತರಕ್ಕೆ ಹೇಳು ಅಂತಂದರು. ಏನಕ್ಕೆ ಆಮೇಲೆ ಕೊಡೋಣ ಬಿಡಿ ಅಂತ ಅಂದ್ಬಿಟ್ಟು ಕೊಡೋಕ್ಕೆ ಹೋಗಿಲ್ಲ ಅಷ್ಟೇ. ಓಕೆ, ಇವಾಗ ವೀಡಿಯೋನ ಎಡಿಟ್ ಮಾಡೋಣ. ಮನೆ ಕ್ಲೀನ್ ಅಂದರೆ ಈಸಿ ಕೆಲಸ ಅಲ್ಲ, ತುಂಬಾ ಟಫ್ ಕೆಲಸ ಅದು. ಯಪ್ಪ ಸಾಕಾಗೋಗುತ್ತೆ.
ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು 5:30 ತನಕನೂ ಆ ಕೆಲಸ ಈ ಕೆಲಸ ಅಂತ ಮಾಡ್ತಾನೇ ಇದ್ದೀನಿ. ಆಮೇಲೆ ಏನಾಗುತ್ತೆ ಅಂದರೆ ಯಾಕೆಂದರೆ ತುಂಬ ದಿನ ಆದಮೇಲೆ ಡೀಪ್ ಕ್ಲೀನ್ ಎಲ್ಲ ಮಾಡೋಕ್ಕೆ ಹೋಗ್ತೀವಲ್ಲ, ಆವಾಗ ಜ್ವರ ಬಂದಂಗೆ ಆಗಿಬಿಡುತ್ತೆ. ನಾನು ಬೇರೆ ಟೈಮಲ್ಲಿ 15 ಡೇಸ್ ತೊಗೋತೀನಿ, ನಿಧಾನಕ್ಕೆ ಸ್ವಲ್ಪ ಮಾಡ್ಕೋತೀನಿ. ಆದರೆ ಇದು ಏನಂದರೆ ಒಂದು ವಾರದೊಳಗಡೆ ಮುಗಿಸ್ಬೇಕು ಸಂಡೇ ಒಳಗಡೆ. ಅದಕ್ಕೆ ಆದಷ್ಟು ಬೇಗ ಕೆಲಸ ಮುಗಿಸೋಣ ಅಂಥೇಳಿ. ಏಕೆಂದರೆ ಮಧ್ಯ ಈ ರಜೆ ಎಲ್ಲ ಇರೋದ್ರಿಂದ ಆವಾಗ ಮೋಹನ್ ಮಾಮ ಕೌಶಿ ಎಲ್ಲ ಮನೇಲೇ ಇರ್ತಾರೆ ನೋಡಿ, ಅಂಥ ಟೈಮಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ. ಅದರಿಂದ ಆದಷ್ಟು ಎಷ್ಟು ಬೇಗ ಕೆಲಸಗಳಾಗುತ್ತೆ ಅಷ್ಟು ಬೇಗ ಕೆಲಸಗಳನ್ನ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಮೋಹನ್ ಮಾಮ ಇದೆಲ್ಲ ಮಧ್ಯಾಹ್ನ ಬಂದಿದ್ರಲ್ಲ ಊಟಕ್ಕೆ, ಆವಾಗ ಈ ಡಸ್ಟು ಇದೆಲ್ಲ ನೋಡಿಬಿಟ್ಟು ನೀನು ನೋಡು ಜ್ವರ ಬಂದು ಮಲ್ಕೋತೀಯ ಅಂತ ಬೈಕೊಂಡು ಹೋಗಿದ್ದಾರೆ. ಯಾಕೆಂದರೆ ನನಗೆ ಏನಾದ್ರು ಟಯರ್ಡ್ ಥರ ಆದರೆ ಜ್ವರ ಬಂದುಬಿಡುತ್ತಲ್ವ, ಅದರಿಂದ ನಾನು ಅವ್ರಂದ್ರೆ ಅನ್ಕೋತಾರೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಮಾಡಲೇಬೇಕಲ್ವ, ಈಗ ಯಾರನ್ನ ಕರೆಯೋದು ಕ್ಲೀನ್ ಮಾಡೋದಕ್ಕೆ. ಅಕ್ಕ ಎಲ್ಲ ಏನಾದರೂ ಬರ್ತಾರೆ, ಆದರೆ ಪಾಪ ಇದಕ್ಕೋಸ್ಕರ ಏನೋ ಅಲ್ಲಿಂದ ಕರೆಯೋದು. ಒಂದಿನಕ್ಕಾಗೋ ಕೆಲಸ ಅಲ್ಲ ಇವೆಲ್ಲ, ಒಂದು 3 ದಿನನಾದರೂ ಬೇಕು. ಮತ್ತು ಅವ್ರಿಗೂ ಕೂಡ ಅವ್ರದ್ದೇ ಕೆಲಸಗಳಿದೆಯಲ್ಲ, ಆದ್ದರಿಂದ ಓಕೆ ಫ್ರೆಂಡ್ಸ್. ಹಾಗೆ ಇಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.